ಹೆಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅಭ್ಯಾಸ ಕರ್ನಾಟಕ ಯೂಟ್ಯೂಬ್ ಪ್ಲಾಟ್ಫಾರ್ಮ್. ಮಕ್ಕಳೇ, KCET ಅಪ್ಲಿಕೇಶನ್ ಲಿಂಕ್ನ ಎನೇಬಲ್ ಮಾಡಿದ್ದಾರೆ ಇವತ್ತಿಂದ. ಸೊ ಹೇಗೆ ಅಪ್ಲೈ ಮಾಡೋದು ಅನ್ನೋದಕ್ಕಿಂತ ಮುಂಚೆ ನೀವು ಏನೆಲ್ಲ ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿರಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ನಾವು ನೋಡ್ಕೊಂಡು ಬರೋಣ. ನಿಮ್ಮ ಗೂಗಲ್ನಲ್ಲಿ KEA ಅಂತ ಸರ್ಚ್ ಮಾಡಿದ್ರೆ ಈ ಥರ ಒಂದು ಮೇನ್ ವೆಬ್ ಪೇಜ್ ಓಪನ್ ಆಗುತ್ತೆ ಮಕ್ಕಳೇ, KEA ಹೋಮ್ ಪೇಜು. ಈಗ ಕ್ಲಿಕ್ ಮಾಡಿದ್ರೆ ನೋಡಿ, ಇತ್ತೀಚಿನ ಸುದ್ದಿ ಅಂತ ಇಲ್ಲೂ ಕೂಡ ಸಿಗುತ್ತೆ ನಿಮ್ಗೆ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಹಾಕ್ಲಿಕ್ಕೆ. ಅಥವಾ ನೀವಿಲ್ಲಿ ಪ್ರವೇಶ ಅಂತ ಕಾಣಿಸ್ತಿದೆ ಅಲ್ವಾ, ಇಲ್ಲಿಗೆ ಹೋಗ್ಬಿಟ್ಟು UGCET 2025ನ ಕ್ಲಿಕ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಇದು ಬಂದು CET ರಿಲೇಟೆಡ್ ಇನ್ಫಾರ್ಮೇಶನ್ಸ್ ನಿಮ್ಗೆ ಇಲ್ಲಿರುತ್ತೆ. ಓಕೆನಾ? ಟೈಮ್ ಟೇಬಲ್ ಆಗಿರ್ಬೋದು, ಸಿಲೆಬಸ್ ಆಗಿರ್ಬೋದು, ಇನ್ಫಾರ್ಮೇಶನ್ ಬುಲೆಟಿನ್ ಆಗಿರ್ಬೋದು, ಅಪ್ಲಿಕೇಶನ್ ಲಿಂಕ್ ಎಲ್ಲವೂ ಸಹ UGCET 2025 ರಿಲೇಟೆಡ್ ಆಗಿರುವಂಥ ಇನ್ಫಾರ್ಮೇಶನ್. ಓಕೆನಾ? ನೀವು ಯಾವುದೇ ಒಂದು ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಒಂದು ಇನ್ಫಾರ್ಮೇಶನ್ ಬುಲೆಟಿನ್ ಅಂತ ಬಿಟ್ಟಿರ್ತಾರೆ. ಅದನ್ನ ನೀವು ಒಂದ್ಸತಿ ನೋಡ್ಬೇಕಾಗತ್ತೆ. ಯಾಕಂತಂದ್ರೆ ಯಾವ ರಿಸರ್ವೇಶನ್ ನಮಗ್ ಬರುತ್ತೆ ಅಥವಾ ಹೇಗೆ ಅಪ್ಲೈ ಮಾಡೋದು, ಪ್ರೊಸೀಜರ್ ಇರ್ಬೋದು, ಎಲ್ಲವನ್ನೂ ಸಹ ಇಲ್ಲಿ ಈ ಒಂದು ಇದು ಬಂದು PDF 64 ಪೇಜ್ ಇರುತ್ತೆ. ಈ PDF ನ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ, ನೀವು ಬೇಕಾದ್ರೆ ಡೌನ್ಲೋಡ್ ಮಾಡ್ಕೋಬಹುದು. ಓಕೆನಾ? ಇದ್ರ ಜೊತೆಗೆ ನಿಮ್ಗೆ ಮೇನ್ ವೆಬ್ಸೈಟ್ ಕಡೆಯಿಂದ ಒಂದು ಫ್ಲೋ ಚಾರ್ಟ್ ಕೂಡ ಕೊಟ್ಟಿದ್ದಾರೆ. ಈ ಫ್ಲೋ ಚಾರ್ಟ್ ನ ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮ್ಗೆ ಅಪ್ಲಿಕೇಶನ್ ಡೇಟ್ ಬಂದು ಅಂದ್ರೆ ಸ್ಟಾರ್ಟ್ ಆಗಿರೋದು ಬಂದು 23 ಇಂದ ಮಾರ್ನಿಂಗ್ 11 ಇಂದ ಎಂಡ್ ಆಗೋದು ಬಂದು 18/2/2025 ಫೆಬ್ರವರಿ 18 ಲಾಸ್ಟ್ ಡೇಟ್ ನಿಮ್ಗೆ KCET ಅಪ್ಲಿಕೇಶನ್ ಅಪ್ಲೈ ಮಾಡ್ಲಿಕ್ಕೆ. ಮತ್ತೆ ಯಾರು ರಿಜಿಸ್ಟರ್ ಆಗಿ ಪೇ ಮಾಡ್ದಂಗೆ ಹಂಗೆ ಇರ್ತೀರಾ ಅಲ್ವಾ, ಅವರಿಗೆ 20th ವರೆಗೂ ಇನ್ನು 2 ದಿನ ಎಕ್ಸ್ಟ್ರಾ ಡೇಟ್ ಕೊಟ್ಟಿರ್ತಾರೆ. ಹೇಗೆ ಮ್ಯಾಮ್ ಇದು ಮಾಡೋದು ಅಂತ ನಾನು ಹೇಳ್ತೀನಿ ನೋಡಿ. ಫಸ್ಟ್ ನೀವು KE ವೆಬ್ಸೈಟ್ಗೆ ವಿಸಿಟ್ ಮಾಡಬೇಕು. ಓಕೆನಾ? KE ವೆಬ್ಸೈಟ್ಗೆ ವಿಸಿಟ್ ಮಾಡಿದಾಗ ಇಲ್ಲಿ ಪ್ರವೇಶ ಅಂತ ಇರುತ್ತೆ, UGCETಗೆ ಹೋಗ್ತೀರಾ, ಅಪ್ಲಿಕೇಶನ್ ಲಿಂಕ್ ಅಂತ ಇರುತ್ತೆ. ಹೌದಲ್ವಪ್ಪ? ಅಪ್ಲಿಕೇಶನ್ ಲಿಂಕ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಗೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಅಂತ ಕೊಟ್ಟಿದ್ದಾರೆ. ಡಾಕ್ಯುಮೆಂಟ್ಸ್ ಇಷ್ಟನ್ನು ರೆಡಿ ಮಾಡ್ಕೊಂಬಿಡಿ. ಫಸ್ಟ್ ಅಪ್ಲಿಕೇಶನ್ ಹಾಕದ್ ಬಂದು ನಿಮ್ಗೆ ಟೈಮ್ ತಗೊಳ್ಳೋದು ಒಂದು 30 ನಿಮಿಷ ತಗೊಳುತ್ತೆ ಅಷ್ಟೇ. ಸೊ ಅದಕ್ಕಿಂತ ಮುಂಚೆ ನೀವು ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಗ 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 ಅಪ್ಲಿಕೇಶನ್ ಹಾಕಿ ಮುಗಿಸ್ಬಿಡ್ಬೋದು. ಕ್ಲಿಯರಾ? ಫಸ್ಟ್ ನಿಮ್ಮ SLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಆಗಿದ್ರೂ ಪರವಾಗಿಲ್ಲ, ಆ ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ನ ಕೈಯಲ್ಲಿ ಇಟ್ಕೊಂಡಿರ್ಬೇಕು. ಮತ್ತೆ 12th ಮಾರ್ಕ್ಸ್ ಕಾರ್ಡ್ ಇದು ಎಲ್ರಿಗೂ ಅಪ್ಲೈ ಆಗೋದಿಲ್ಲ. ಯಾರಿಗೆ ಅಪ್ಲೈ ಆಗುತ್ತೆ ಅಂದ್ರೆ ಪ್ರೀವಿಯಸ್ ಇಯರ್ ಸ್ಟೂಡೆಂಟ್ಸ್ಗೆ ಮಾತ್ರ ಇದು ಅಪ್ಲೈ ಆಗುತ್ತೆ. ಕ್ಲಿಯರಾ? ಮತ್ತೆ RD ನಂಬರ್, ಆಲ್ ದ ರಿಸರ್ವೇಶನ್ ಸರ್ಟಿಫಿಕೇಟ್ಸ್ ಟು ಎಂಟರ್ RD ನಂಬರ್, ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು, ಅಥವಾ ನೀವು HK ಡಿವಿಷನ್ ಸೇರಿದ್ರೆ ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟು, ಈ ತರ ರಿಸರ್ವೇಶನ್ ಸರ್ಟಿಫಿಕೇಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿರಿ. ಮತ್ತೆ ಡೀಟೇಲ್ಸ್ ಆಫ್ ಸ್ಟಡಿ ಇನ್ ಕರ್ನಾಟಕ ಅಂದ್ರೆ ಸ್ಟಡಿ ಸರ್ಟಿಫಿಕೇಟು, ಪಾಸ್ಪೋರ್ಟ್ ಸೈಜ್ ಫೋಟೋ ಅಂಡ್ ಸಿಗ್ನೇಚರ್, ಇಷ್ಟು ನೀವು ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಅಪ್ಲಿಕೇಶನ್ ಹಾಕೋದು ನಿಜವಾಗ್ಲೂ ಕಷ್ಟ ಆಗಲ್ಲ, ಬೇಗ ಬೇಗ ಹಾಕ್ಬೋದು. ಓಕೆನಾ? ಮತ್ತೆ ನೋಡಿ, ಇಲ್ಲಿ ಪ್ರೊಸೀಡ್ ಟು ಲಾಗಿನ್ ಫಾರ್ ರಿಜಿಸ್ಟರ್ಡ್ ಯೂಸರ್ಸ್ ಅಂತ ಇದೆ, ಪ್ರೊಸೀಡ್ ಟು ರಿಜಿಸ್ಟ್ರೇಷನ್ ಫಾರ್ ನ್ಯೂ ಯೂಸರ್ ಅಂತ ಇದೆ. ನೀವೀಗ ನ್ಯೂ ಯೂಸರ್ ಆಗಿರ್ತೀರಾ. ನೀವು ಫಸ್ಟ್ ರಿಜಿಸ್ಟರ್ ಆಗಾದ್ಮೇಲೆ ಲಾಗಿನ್ ಆಗಬೇಕು. ಹೇಗೆ ಮ್ಯಾಮ್ ಇದು ಹೆಂಗೆ ಪ್ರೊಸೀಜರು ಅಂತ ಅಂದ್ರೆ ಇಲ್ಲೊಂದು ಫ್ಲೋ ಚಾರ್ಟ್ನ ಕೂಡ ಕೊಟ್ಟಿದ್ದಾರೆ, ಅದನ್ನ ನೋಡ್ಬಿಡಿ ನಿಮ್ಗೆ ಐಡಿಯಾ ಬರುತ್ತೆ. ನೋಡಿ, KE ವೆಬ್ಸೈಟ್ಗೆ ವಿಸಿಟ್ ಆಗಿದ್ದೀರಾ, UGCET ಆನ್ಲೈನ್ ಅಪ್ಲಿಕೇಶನ್ಗೆ ಹೋಗಿದ್ದೀರಾ, ಇಲ್ಲಿ ಪ್ರೊಸೀಡ್ ಟು ರಿಜಿಸ್ಟ್ರೇಷನ್ ಫಾರ್ ನ್ಯೂ ಯೂಸರ್ ಇಲ್ಲಿವರೆಗೂ ಗೊತ್ತಾಯ್ತು. ಇದಾದ್ಮೇಲೆ ನಿಮ್ಮ ಇನ್ಫಾರ್ಮೇಶನ್ ಕೇಳುತ್ತೆ. SLC ರಿಜಿಸ್ಟರ್ ನಂಬರ್ನ ಹಾಕ್ತೀರಾ, ಮೊಬೈಲ್ ನಂಬರ್ನ ಹಾಕ್ತೀರಾ, ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ತೀರಾ, ನಿಮ್ಗೊಂದು OTP ಬರುತ್ತೆ, ಅದರಿಂದ ನೀವು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡ್ಕೊತೀರಾ. ಓಕೆನಾ? ಆಫ್ಟರ್ ಸಕ್ಸಸ್ಫುಲ್ ರಿಜಿಸ್ಟ್ರೇಷನ್ ನೀವೇನ್ ಮಾಡಬೇಕು, ಮತ್ತೆ ಲಾಗೌಟ್ ಆಗಿ ಯೂಸರ್ ID ನಿಮ್ಗೆ ಕೊಟ್ಟಿರ್ತಾರೆ, ಡೆಸ್ಕ್ಟಾಪ್ ಅಲ್ಲಿ ನಿಮ್ಗೆ ಶೋ ಆಗುತ್ತೆ, ಒಂದು ಫೋಟೋ ತಗೊಳ್ಳಿ, ಅದನ್ನ ತಗೊಂಡು ಇಟ್ಕೊಂಡ್ರೆ ನೀವು ಮತ್ತೆ ಲಾಗಿನ್ ಆಗ್ಬೇಕು. ಆ ಯೂಸರ್ ID ಮತ್ತೆ ಪಾಸ್ವರ್ಡ್ನ ಹಾಕಿದ್ರೆ ಲಾಗಿನ್ ಆಗ್ತೀರಾ. ಅಲ್ಲಿ ನಿಮ್ಗೆ ಕೇಳುವಂತ ಡೀಟೇಲ್ಸ್ನೆಲ್ಲಾನು ಫಿಲ್ ಮಾಡ್ತಾ ಹೋಗ್ಬೇಕು. ಅಂದ್ರೆ ಜನರಲ್ ಡೀಟೇಲ್ಸ್ ಕೇಳಿರ್ತಾರೆ, ಫಾದರ್ ನೇಮ್, ಮದರ್ ನೇಮ್. ಓಕೆನಾ? ಆಮೇಲೆ ಎಲಿಜಿಬಿಲಿಟಿ ರಿಸರ್ವೇಶನ್ ಅಂದ್ರೆ RD ನಂಬರ್ ನೀವಲ್ಲಿ ಎಂಟ್ರಿ ಮಾಡೋದು ಆ ತರ. ಆಮೇಲೆ ಸ್ಟಡಿ ಡೀಟೇಲ್ಸ್, ಈಗ ಕೆಲವರು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 4th ಒಂದು ಸ್ಕೂಲಲ್ಲಿ ಓದಿರ್ತೀರಾ, 5th ಇಂದ 8th ಒಂದು ಸ್ಕೂಲಲ್ಲಿ, 9th 10th ಒಂದು ಸ್ಕೂಲಲ್ಲಿ, ಆ ತರ ಮೆನ್ಷನ್ ಮಾಡಬೇಕು ಯಾವ ಸ್ಕೂಲಲ್ಲಿ ನೀವು ಓದಿದ್ದೀರಾ ಅಂತೆಲ್ಲ. ನಾನು ಹೇಳ್ತೀನಿ ನಿಮ್ಗೆ ಹೇಗೆ ಅಪ್ಲೈ ಮಾಡೋದು ಅಂತ. ಸ್ಟೆಪ್ ಬೈ ಸ್ಟೆಪ್ ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಬಟ್ ಇದು ನಿಮ್ಗೆ ಫ್ಲೋ ಚಾರ್ಟ್ ಓವರ್ ಆಲ್ ವ್ಯೂ ನಾನು ಹೇಳ್ತಾ ಇದ್ದೀನಿ. ಓಕೆನಾ? ನೆಕ್ಸ್ಟ್ NRI ವಾರ್ಡ್ ಅಥವಾ ಕೋರ್ಸ್ ಡೀಟೇಲ್ಸ್ ಎಲ್ಲಾನು ಫಿಲ್ ಮಾಡಿದಾದ್ಮೇಲೆ ನಿಮ್ಗೆ ಡ್ರಾಫ್ಟ್ ಪ್ರಿಂಟ್ ಔಟ್ ಅಂತ ತೋರಿಸುತ್ತೆ. ಆ ಪ್ರಿಂಟ್ಔಟ್ನ ತಗೊಂಡು ಒಂದ್ಸತಿ ವೆರಿಫೈ ಮಾಡಿ, ನೀಟಾಗಿ ಆರಾಮಾಗಿ ಕುತ್ಕೊಂಡು ವೆರಿಫೈ ಮಾಡಿ ನೀವು ಫಿಲ್ ಮಾಡಿರೋದೆಲ್ಲ ಕರೆಕ್ಟಾಗಿ ಇದೆಯಾ ಡೀಟೇಲ್ಸ್ ಅಂತ. ಅದಾದ್ಮೇಲೆ ನೀವು ಮತ್ತೆ ಲಾಗೌಟ್ ಆಗಬೇಕು, ಮತ್ತೆ ಲಾಗಿನ್ ಆಗಿ ಅಲ್ಲಿ ಪೇಮೆಂಟ್ನ ಮಾಡ್ಕೋಬಹುದು ಮಕ್ಕಳೇ. ಓಕೆನಾ? ಥ್ರೂ ಫೋನ್ ಪೇ ಅಥವಾ ಗೂಗಲ್ ಪೇ ಯಾವ್ದಾದ್ರು ಓಕೆನೆ.
ಪೇಮೆಂಟ್ ಮಾಡ್ಕೊಂಡಾದ್ಮೇಲೆ ಫೈನಲ್ ಪ್ರಿಂಟ್ಔಟ್ ತಗೊಳ್ಳಿ. ಪ್ರಿಂಟ್ಔಟ್ ಮೇಲೆ ಪ್ಲೀಸ್ ಪಾಸ್ವರ್ಡ್ನ ಬರ್ದಿಟ್ಕೊಳ್ಳಿ. ಬರ್ದಿಲ್ಲ ಅಂದ್ರೆ ಏನೂ ಆಗೋದಿಲ್ಲ, ಬಟ್ ಪಾಸ್ವರ್ಡ್ ಒಂದು ಕರೆಕ್ಟಾಗಿರ್ಲಿ, ಯಾವಾಗಲೂ ಚೇಂಜ್ ಮಾಡ್ತಾ ಇರ್ಬೇಡಿ, ನಿಮಗೆ ಮರ್ತೋಗುತ್ತಾಗ ಅಲ್ವಾ. ಯೂಸರ್ ಐ ಡಿ ಮತ್ತೆ ಪಾಸ್ವರ್ಡ್ನ ಬರ್ದಿಟ್ಕೊಳ್ಳಿ. ನಿಮ್ಮ ಅಡ್ಮಿಟ್ ಕಾರ್ಡ್ ಬರೋವರೆಗೂ ಈ ಯೂಸರ್ ಐ ಡಿ ವ್ಯಾಲಿಡ್ ಇರುತ್ತೆ ಮಕ್ಕಳೇ. ಅಡ್ಮಿಷನ್ ಕಾರ್ಡ್ ಬಂದಾದ್ಮೇಲೆ ಯೂಸರ್ ಐ ಡಿ ನಿಮಗೆ ಅಷ್ಟೊಂದು ವ್ಯಾಲಿಡ್ ಇರಲ್ಲ. ಓಕೆನಾ. ಪ್ರಿಂಟ್ಔಟ್ ತಗೊಂಡ್ಮೇಲೆ ವಿತ್ ಕ್ಲೈಮ್ ಸರ್ಟಿಫಿಕೇಟ್ ಅಲ್ಲೇ ಕೊಟ್ಟಿದೆ, ಅದನ್ನು ಪ್ರಿಂಟ್ಔಟ್ ತಗೊಳ್ಳಿ. ಇಷ್ಟೆಲ್ಲ ಹಾಕಿದ್ರೆ ನಿಮ್ಮ KCT ಅಪ್ಲಿಕೇಶನ್ ಫಿಲ್ ಆಗೋದು ಕಂಪ್ಲೀಟ್ ಆಗುತ್ತೆ. ಸೊ ನಿಮ್ಗೆ ಯಾರು ಡೌಟ್ ಇದ್ರೆ, ಮ್ಯಾಮ್ ಹೇಗೆ ಹಾಕೋದು ನಮ್ಗೆ ಗೊತ್ತಾಗ್ತಾ ಇಲ್ಲ, ಒಂದು ಸ್ವಲ್ಪ ಸಜೆಸ್ಟ್ ಮಾಡಿ, ಅಥವಾ ನಮಗೆ ರಾಂಗ್ ಆಗ್ತಿದೆ ಅಂತ ಅನ್ಸಿದ್ರೆ, ನೀವು ಇಲ್ಲಿ ಕೆಳಗೆ ಕಾಣುವಂಥ ನಂಬರ್ಸ್ಗೆ ಕಾಲ್ ಮಾಡಿದ್ರು ಸಹ ಅಥವಾ ವಾಟ್ಸಪ್ ಮಾಡಿದ್ರು ನಾನು ನಿಮಗೆ ಸೊಲ್ಯೂಷನ್ ಹೇಳ್ತೀನಿ. ನೀವು ಅಪ್ಲೈ ಮಾಡ್ಕೋಬೋದು. ಆ್ಯಂಡ್ ಇಟ್ಸ್ ಫ್ರೀ ಆಫ್ ಕಾಸ್ಟ್. ಗೊತ್ತಾಗಿಲ್ಲ ಅಂದರೆ ಮಾತ್ರ ಮಾಡಿ. ಎಲ್ಲರೂ ಪದೇ ಪದೇ ಸಣ್ಣ ಪುಟ್ಟ ವಿಷಯಕ್ಕೂ ಮಾಡಕ್ಕೆ ಹೋಗ್ಬಿಡಿ. ಏನು ಬೇಕು ಇನ್ಫಾರ್ಮೇಷನ್ ನಾವೆಲ್ಲ ಹೇಳಿರ್ತೀವಿ ವಿಡಿಯೋದಲ್ಲಿ. ಒಂದೆರಡು ಸತಿ ವಿಡಿಯೋನ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಹಂಗೂ ಗೊತ್ತಾಗಿಲ್ಲ ಅಂದರೆ ಇಲ್ಲಿ ಕಾಣುವಂಥ ನಂಬರ್ಸ್ 9880205052 ಅಥವಾ 9945217341 ನಂಬರ್ಗೆ ಕಾಲ್ ಮಾಡಿದ್ರೆ ನಾನು ನಿಮ್ಗೆ ಇನ್ಫಾರ್ಮೇಶನ್ ಹೇಳ್ತೀನಿ. ಕಾಲ್ ಪಿಕ್ ಮಾಡೋಕ್ಕಾಗಿಲ್ಲ ಅಂತಂದರೆ ನೀವೇನು ಮಾಡಬೇಕು, ವಾಟ್ಸಪ್ಪಲ್ಲಿ ನನಗೊಂದು ಮೆಸೇಜ್ನ ಡ್ರಾಪ್ ಮಾಡಿ. ಓಕೆನಾ. ನೋಡಿ, ನಮ್ಮ ಅಭ್ಯಾಸ ಅಕಾಡೆಮಿ ಕಡೆಯಿಂದ ನಿಮಗೆ KCT ಕ್ರ್ಯಾಶ್ ಕೋರ್ಸ್ ಸ್ಟಾರ್ಟ್ ಆಗ್ತಿದೆ. ಯಾವಾಗಿಂದಂದರೆ March 19th ಸ್ಟಾರ್ಟ್ ಆಗುತ್ತೆ. ಇಂಟ್ರೆಸ್ಟ್ ಇರೋವಂಥ ಸ್ಟೂಡೆಂಟ್ಸು ಎನ್ರೋಲ್ ಮಾಡ್ಕೋಬೋದು ನಿಮ್ಮ ನೇಮ್ಸ್ನ. ಅದು ಕೂಡ ಅಷ್ಟೇ, ಈ ನಂಬರ್ಸ್ ಕಾಲ್ ಮಾಡಿದ್ರೆ ಇನ್ಫಾರ್ಮೇಷನ್ನ ನಾವು ಹೇಳ್ತೀವಿ. ಓಕೆ. ನಮ್ದು ಯೂಟ್ಯೂಬ್ ಚಾನಲ್ ಕೂಡ ಇದೆ, ಅಭ್ಯಾಸ ಕರ್ನಾಟಕ ಅಂತ. ಅಲ್ಲಿ ನೀವು ಈಗಲೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ KCT 2025 ಅನ್ನೋ ಪ್ಲೇ ಲಿಸ್ಟ್ ಇದೆ. ಇಲ್ಲಿ ನಾವು KCT ಕೌನ್ಸಿಲಿಂಗ್ ಕಂಪ್ಲೀಟ್ ಪ್ರೋಸೆಸ್ನ ಅಲ್ಲಿ ಅಪ್ಲೋಡ್ ಮಾಡ್ತಿರ್ತೀವಿ. ಫ್ರಮ್ ಇಯರ್ ಅಪ್ಲಿಕೇಶನ್ ಟಿಲ್ ಇಯರ್ ಆಪ್ಷನ್ ಎಂಟ್ರಿ. ಓಕೆನಾ. ಎಲ್ಲಾನು ಪ್ರತಿ ಸ್ಟೇಜಸ್ ನಾವಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ, KCT ಇನ್ಫೋ ಆ್ಯಂಡ್ ಸ್ಟಡಿ ಮೆಟೀರಿಯಲ್ಸ್ ಅಂತ. ನಾನು ಹೇಳ್ದೆ ಅಲ್ವ, ಇನ್ಫಾರ್ಮೇಷನ್ ಬುಲೆಟಿನ್ ಆಗಿರ್ಬೋದು, ಫ್ಲೋ ಚಾರ್ಟ್ ಆಗಿರ್ಬೋದು, ಇನ್ನೂ ಏನಾದರೂ ಇಂಪಾರ್ಟೆಂಟ್ ನಿಮಗೆ ಮೆಟೀರಿಯಲ್ಸ್ ಏನಾದರೂ ಸಿಕ್ಕಿದ್ರೆ ನಾವೆಲ್ಲವನ್ನೂ ಸಹ ಈ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಇಟ್ಟಿರ್ತೀವಿ. ಸೊ ಈಗ ವಾಟ್ಸಪ್ ಅಂದರೆ ಏನಾಗುತ್ತೆ, ನಾವು ಕಳಿಸಿರ್ತೀವಿ, ನೀವು ಹೊಸ್ದಾಗಿ ಜಾಯ್ನ್ ಆಗೋದ್ರಿಂದ ಆ ಮೆಟೀರಿಯಲ್ಸ್ನ ಆಕ್ಸೆಸ್ ಮಾಡೋ ಪರ್ಮಿಷನ್ ನಿಮ್ಗಿರಲ್ಲ. ಬಟ್ ಟೆಲಿಗ್ರಾಮಲ್ಲಿ ನೀವು ಜಾಯ್ನ್ ಆಗಿದ್ರೆ ಏನಾಗುತ್ತೆ, ನೀವು ಯಾವ ಟೈಮಲ್ಲಾದರೂ ಆ ಒಂದು PDF ಆಗಿರ್ಬೋದು ಅಥವಾ ಇಂಪಾರ್ಟೆಂಟ್ ಮೆಟೀರಿಯಲ್ ಆಗಿರ್ಬೋದು ಅದನ್ನ ನೀವು ಆಕ್ಸೆಸ್ ಮಾಡ್ಕೋಬೋದು. ಸೊ ಟೆಲಿಗ್ರಾಮಲ್ಲಿ ಜಾಯ್ನ್ ಆಗಿ ಮಕ್ಕಳೇ. ಓಕೆನಾ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಹೇಗೆ ಅಪ್ಲೈ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಟಿಲ್ ದೆನ್, ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ಗುಡ್ ಡೇ.